ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷ 30 ಜುಲೈ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:06, ಸೂರ್ಯಾಸ್ತ ರಾತ್ರಿ 7. ಚಂದ್ರೋದಯ ಬೆಳಗ್ಗೆ 9:48, ಚಂದ್ರಾಸ್ತ ರಾತ್ರಿ 10. ಇಂದಿನ ತಿಥಿ ಷಷ್ಠಿ ರಾತ್ರಿ 1:47 ಜುಲೈ 31ರವರೆಗೆ, ನಂತರ ಸಪ್ತಮಿ. ಯೋಗ ಸಿದ್ಧ ರಾತ್ರಿ 3:40 ಜುಲೈ 31ರವರೆಗೆ, ನಂತರ ಸಾಧ್ಯ. ನಕ್ಷತ್ರ ಹಸ್ತ ರಾತ್ರಿ 10:15ರವರೆಗೆ, ನಂತರ ಚಿತ್ರಕರ್ಣ. ಕೌಲವ ಮಧ್ಯಾಹ್ನ 1:40, ತೈತಿಲ ರಾತ್ರಿ 2:41 ಜುಲೈ 31, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:34 ರಿಂದ 5:19, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:05, ಸಂಧ್ಯಾಕಾಲ ಸಂಜೆ 6:47 ರಿಂದ 7:55, ಅಮೃತಕಾಲ ಮಧ್ಯಾಹ್ನ 3:16 ರಿಂದ 5:02, ಸರ್ವಾರ್ಥ ಸಿದ್ಧಿಯೋಗ ಮತ್ತು ರವಿಯೋಗ ಬೆಳಗ್ಗೆ 6:05 ರಿಂದ ರಾತ್ರಿ 9:53ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:26 ರಿಂದ 2:01, ಯಮಗಂಡ ಕಾಲ ಬೆಳಗ್ಗೆ 7:40 ರಿಂದ 9:15ರವರೆಗೆ, ದುರ್ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:51ರವರೆಗೆ. ರಾತ್ರಿ 10:15ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ. ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬಾ ಉತ್ತಮವಾಗಿರುವುದು. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗುವುದು. ಸ್ವಲ್ಪ ಹಣವನ್ನು ಉಳಿಸಲು ಪ್ರಯತ್ನಿಸುವಿರಿ, ಹಾಗಾಗಿ ಭವಿಷ್ಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು. ನಿಮ್ಮ ಸಹೋದ್ಯೋಗಿಗಳ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಕಂಡು ಸಂತೋಷವಾಗುವಿರಿ. ಈ ದಿನ ನಿಮ್ಮ ಎಲ್ಲಾ ಬಾಕಿಯುಳಿದ ಕೆಲಸಗಳನ್ನು ಸರಿಯಾಗಿ ಪೂರ್ಣಗೊಳ್ಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುವಿರಿ. ವೃಷಭ ರಾಶಿ: ಇಂದು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿ ಬೇರೆಯವರಿಗೆ ನೀಡಬೇಡಿ. ಇಂದಿನ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಇಂದು ಹಣಕಾಸಿನ ವಿಷಯದಲ್ಲಿ ಆತಂಕವಿರುವುದು. ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಕೆಲಸಗಳು ಕೆಡಬಹುದು. ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನವಹಿಸಿ. ಹೊಸ ಹೂಡಿಕೆಗೆ ಇಂದು ಸಕಾಲವಲ್ಲ. ನಿಮ್ಮ ಮಕ್ಕಳೊಂದಿಗೆ ಪ್ರಯಾಣ ಮಾಡುವ ಯೋಜನೆ ಮಾಡುವಿರಿ. ನಿಮ್ಮ ಆರೋಗ್ಯ ಉತ್ತಮವಿರುವುದು. ಮಿಥುನ ರಾಶಿ: ಇಂದು ನಿಮ್ಮ ಧೈರ್ಯ ಸಾಮರ್ಥ್ಯದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ನಿಮ್ಮನ್ನು ಕೆಲವರು ಟೀಕೆ ಮಾಡಬಹುದು, ಅದಕ್ಕೆ ಹೆಚ್ಚಿನ ಮೌಲ್ಯ ನೀಡಬೇಡಿ. ವ್ಯಾಪಾರದಲ್ಲಿ ವ್ಯರ್ಥ ಪ್ರಯತ್ನಗಳಾದರೂ ಫಲಿತ ಕಮ್ಮಿ ಇರುತ್ತದೆ. ಪೋಷಕರ ಸಲಹೆಯಂತೆ ಕೆಲಸ ನಿರ್ವಹಿಸಿದರೆ ಒಳ್ಳೆಯದು. ನಿಮ್ಮ ಮಾತಿನ ತೀಕ್ಷ್ಣತೆಯಿಂದ ಮನೆಯವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ದಾಂಪತ್ಯದಲ್ಲಿ ಸಂತೋಷ ಕ್ಷೀಣಿಸುವುದು. ಪ್ರಯಾಣದ ನಿರ್ಧಾರಕ್ಕೆ ಆತುರ ಮಾಡಬೇಡಿ. ಕಟಕ ರಾಶಿ: ಇಂದು ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದಿರುವಿರಿ. ಸಮಾಜದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚುವುದು. ಜನ ನಿಮ್ಮನ್ನು ಪ್ರಶಂಸಿಸುವರು ಹಾಗೂ ನಿಮ್ಮ ಬೆಂಬಲಕ್ಕೆ ನಿಲ್ಲುವರು. ಇಂದು ಉದ್ಯೋಗ ಹುಡುಕುತ್ತಿರುವವರಿಗೆ ಅದೃಷ್ಟದ ದಿನವಾಗುವುದು. ವ್ಯಾಪಾರದಲ್ಲಿ ಆದಾಯದ ಹೆಚ್ಚಳವನ್ನು ಕಾಣುವಿರಿ. ಹೊಸ ಕೆಲಸ ಪ್ರಾರಂಭಿಸಲು ದಿನ ಅನುಕೂಲಕರವಾಗಿದೆ. ವೈವಾಹಿಕ ಜೀವನ ಸಂತೋಷದಾಯಕವಾಗಿರುವುದು. ಇಂದು ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆಯಿದೆ. ಸಿಂಹರಾಶಿ: ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ದಿನ ಅನುಕೂಲಕರವಿದೆ. ಈ ದಿನ ಹೂಡಿಕೆ ಹಾಗೂ ಸಾಲದ ವಿಷಯಗಳಿಗೆ ಸೂಕ್ತವಲ್ಲ. ಮನೆಯ ವಾತಾವರಣದ ವಿಷಯದಲ್ಲಿ ನೀವು ಚಡಪಡಿಕೆ ಹೊಂದಿರುವಿರಿ. ಹಿರಿಯ ಅಧಿಕಾರಿಗಳು ನಿಮಗೆ ಕೆಲಸದ ಒತ್ತಡ ಹೇರಬಹುದು. ಈ ದಿನ ಯೋಚಿಸಿ ಮಾತನಾಡಿ, ಇಲ್ಲದಿದ್ದರೆ ಒಳ್ಳೆಯ ವ್ಯಕ್ತಿಗಳು ಕೂಡ ನಿಮ್ಮ ಮಾತಿಗೆ ಅಸಮಾಧಾನಗೊಳ್ಳುವರು. ಹೊಟ್ಟೆಯ ಸಮಸ್ಯೆಗಳು ಬರಬಹುದು. ಕನ್ಯಾ ರಾಶಿ: ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತ. ನಿಮ್ಮ ವ್ಯಾಪಾರದಲ್ಲಿ ಪ್ರಮುಖ ಬದಲಾವಣೆ ಮಾಡುವ ಅವಕಾಶ ಸಿಗಬಹುದು.
ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಪಡೆಯಬಹುದು. ಎಲ್ಲರ ಮೆಚ್ಚುಗೆಯ ವ್ಯಕ್ತಿಯಾಗುತ್ತೀರಿ. ಸಂಗೀತ ಮತ್ತು ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವಿರಿ. ನಿಮ್ಮ ಸಂಗಾತಿಯ ಬಗ್ಗೆ ಶ್ರದ್ಧೆ ಮತ್ತು ಪ್ರೀತಿ ಹೆಚ್ಚಾಗುವುದು. ಸ್ಥಗಿತಗೊಂಡಿದ್ದ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಪುನರಾರಂಭಗೊಳ್ಳುವುದು. ಷೇರು ಮಾರ್ಕೆಟ್ನಲ್ಲಿ ಲಾಭ ಗಳಿಸಬಹುದು. ತುಲಾ ರಾಶಿ. ನಿಮ್ಮ ಮೇಲಧಿಕಾರಿಗಳನ್ನು ಅಗೌರವದಿಂದ ಕಾಣದಿರಿ. ಇಂದು ನೀವು ಸಂದರ್ಭಗಳ ಸರಿಯಾದ ಅವಲೋಕನಗಳನ್ನು ಮಾಡಲಾಗದಿರಬಹುದು. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತಪ್ಪಿಸಿ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳ ಸಹಿ ಹಾಕುವ ಮುನ್ನ ಬುದ್ಧಿಜೀವಿಗಳ ಸಲಹೆ ಪಡೆದುಕೊಳ್ಳಿ. ನಿಮ್ಮ ಸೂಕ್ಷ್ಮತೆಯಿಂದಾಗಿ ಮಾನಸಿಕ ಏರಿಳಿತಗಳಿರುತ್ತವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿಂದ ನೀರಸ ವಾತಾವರಣವಿರುವುದು. ವೃಶ್ಚಿಕ ರಾಶಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಘನತೆ ಹೆಚ್ಚುವುದು. ವ್ಯಾಪಾರದಲ್ಲಿ ಲಾಭ ಗಳಿಸುವ ಸಾಧ್ಯತೆಯಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಅನುಭವವನ್ನು ಪಡೆಯುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಇನ್ನೂ ಹೆಚ್ಚು ಸಕ್ರಿಯರಾಗುತ್ತೀರಿ. ಪ್ರೀತಿ ಮತ್ತು ಸಂತೋಷ ದಾಂಪತ್ಯ ಇರುವುದು. ಇಂದು ಉಡುಗೊರೆಗಳನ್ನು ಹಾಗೂ ಶುಭ ಸುದ್ದಿಯನ್ನು ಪಡೆಯುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಹೊಸ ವಿಷಯ ಕಲಿಯಲು ಆಸಕ್ತಿ ವಹಿಸುವರು. ಧನು ರಾಶಿ. ಇಂದು ಹೆಚ್ಚಿನ ಜವಾಬ್ದಾರಿ ಮತ್ತು ಪ್ರಮೋಷನ್ ಪಡೆಯುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರು ನಿಮ್ಮಿಂದ ಪಡೆದ ಹಣವನ್ನು ಹಿಂದಿರುಗಿಸುತ್ತಾರೆ. ನೀವು ಕೆಲಸ ಅಥವಾ ವೃತ್ತಿ ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಅದನ್ನು ಪ್ರಾರಂಭಿಸಲು ಸೂಕ್ತ ಸಮಯ. ನಿಮ್ಮ ಬಾಳ ಸಂಗಾತಿ ಮತ್ತು ಸ್ನೇಹಿತರ ಸಹಾಯ ದೊರೆಯುವುದು ಹಾಗೂ ನೀವು ಅಂದುಕೊಂಡಿದ್ದ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುವವು. ಮಕರ ರಾಶಿ. ವಿದ್ಯಾರ್ಥಿಗಳಿಗೆ ದಿನ ಅದ್ಭುತವಾಗಿದೆ. ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು. ನಿಮಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಜೀವನ ಶೈಲಿಯಲ್ಲಿ ಇಂದು ಡಿಸ್ಟರ್ಬೆನ್ಸ್ ಇರುವುದು. ಅದನ್ನು ಸರಿಪಡಿಸಿಕೊಳ್ಳಿ. ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಒತ್ತಡವಿರುವುದು. ಕುಟುಂಬದವರ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಿತವೆನಿಸುವುದು. ಹೊಸ ಆದಾಯ ಮಾರ್ಗಗಳಿಗೆ ಶೋಧನೆ ಮಾಡಲು ಪ್ರಯತ್ನಿಸುವಿರಿ. ಕುಂಭರಾಶಿ. ಈ ದಿನ ಮೌಲ್ಯಯುತವಾಗಿರುವುದಿಲ್ಲ. ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಒಂದು ಸವಾಲಿನ ಕೆಲಸವಾಗುವುದು. ಇಂದು ಏಕಾಗ್ರತೆಯ ಕೊರತೆಯ ಕಾರಣ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ವ್ಯವಹಾರದಲ್ಲಿ ಹಣಕಾಸಿನ ಸಮಸ್ಯೆಗಳಾಗಬಹುದು. ಆಹಾರದ ವಿಷಯದಲ್ಲಿ ಎಚ್ಚರವಿರಲಿ. ಅತಿಯಾದ ಸೇವನೆ ಅಥವಾ ಜಂಕ್ ಫುಡ್ ಹೊಟ್ಟೆಯ ಸಮಸ್ಯೆಗೆ ಕಾರಣವಾಗಬಹುದು. ಔಷಧೋಪಚಾರದ ಖರ್ಚುಗಳು ಹೆಚ್ಚುವವು. ಮೀನರಾಶಿ. ನಿಮ್ಮೆಲ್ಲ ವ್ಯವಹಾರಗಳಿಗೂ ದಿನ ಉತ್ತಮವಾಗಿದೆ. ಆದರೆ ಪ್ರಯಾಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಹೊಸ ಆಲೋಚನೆಯು ನಿಮ್ಮ ಕೆಲಸದ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ನೀವು ಸಕಾರಾತ್ಮಕ ಸುದ್ದಿಗಳನ್ನು ಕೇಳಬಹುದು. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಮಾನ್ಯತೆ ನೀಡುವಿರಿ. ನಿಮ್ಮ ಸಂಗಾತಿಯ ಉತ್ತಮ ಬೆಂಬಲ ದೊರೆಯುವುದು. ಶೇರ್ ಮಾರ್ಕೆಟ್ನಿಂದ ಹಣ ಗಳಿಸಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.